ವೀಕ್ಷಕರೇ, ಸಪ್ತಾಶ್ವ ಟಿವಿ ಸಿನಿಮಾ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ದರ್ಶನ್ ಅವರ D58 ಪ್ರಾಜೆಕ್ಟ್ ನಿಂತು ಹೋಗುತ್ತಾ? ಪ್ರೊಡಕ್ಷನ್ನ ಸಿನಿಮಾಗಳು ಪೋಸ್ಟ್ಪೋನ್ ಆಗಿದ್ದು ಯಾಕೆ? ಎಸ್, ಸಿನಿಮಾ ಅಂದ್ರೆ ಬರೀ ಮನರಂಜನೆ ಅಲ್ಲ, ಅದೊಂದು ಎಮೋಷನ್. ಅದರಲ್ಲೂ KVN ಪ್ರೊಡಕ್ಷನ್ ಅಂದ್ರೆ ಇಡೀ ಇಂಡಿಯಾ ತಿರುಗಿ ನೋಡುವಂತಹ ಸಿನಿಮಾಗಳನ್ನ ಮಾಡುವ ಸಂಸ್ಥೆ. ಆದರೆ ಕಳೆದ ಕೆಲವು ದಿನಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಒಂದು ರೀತಿಯ ಮೌನ ಆವರಿಸಿದೆ. ದೊಡ್ಡ ದೊಡ್ಡ ಸಿನಿಮಾಗಳು ಪೋಸ್ಟ್ ಪೋನ್ ಆಗ್ತಿವೆ, ಕೆಲವು ನಿಂತು ಕೂಡ ಹೋಗಿವೆ. ಏನಿದು ಸಮಾಚಾರ? ಯಶ್ ಅವರ ಟಾಕ್ಸಿಕ್ ಕತೆ ಏನು? ದರ್ಶನ್ ಅವರ ಸಿನಿಮಾ ನಿಜಕ್ಕೂ ನಿಂತು ಹೋಯ್ತಾ? ಇವತ್ತು ಇದರ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಕೇಳಿ. ಮೊದಲನೇದಾಗಿ ದರ್ಶನ್ ಅವರ D58 ಪ್ರಾಜೆಕ್ಟ್ನ ಪ್ರಸ್ತುತ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ಈಗ ಎಲ್ಲರಿಗೂ ಕಾಡ್ತಿರೋ ದೊಡ್ಡ ಪ್ರಶ್ನೆ ಡಿ ಬಾಸ್ ದರ್ಶನ್ ಅವರ 58ನೇ ಸಿನಿಮಾ ಬಗ್ಗೆ. ಇದು KVN ಪ್ರೊಡಕ್ಷನ್ಗೆ ದರ್ಶನ್ ಸಿನಿಮಾ ಮಾಡೋದು ಕನ್ಫರ್ಮ್ ಆಗಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ನಮಗೆಲ್ಲ ಗೊತ್ತಿದೆ. ದರ್ಶನ್ ಅವರು ಕಾನೂನು ಹೋರಾಟದಲ್ಲಿ ಇರೋದ್ರಿಂದ ಈ ಬಿಗ್ ಬಜೆಟ್ ಪ್ರಾಜೆಕ್ಟ್ ಸದ್ಯಕ್ಕೆ ಪಾಸ್ ಆಗಿದೆ. ಅಂದ್ರೆ ಸಿನಿಮಾ ರದ್ದಾಗಿಲ್ಲ, ಆದರೆ ಶೂಟಿಂಗ್ ಯಾವಾಗ ಶುರು ಅನ್ನೋದು ದರ್ಶನ್ ಅವರ ಹೊರಬಂದ ಮೇಲೆ ನಿರ್ಧಾರವಾಗಲಿದೆ. ಇನ್ನು ಅಲ್ಲಿಯವರೆಗೆ ಈ ಪ್ರಾಜೆಕ್ಟ್ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ನಿರೀಕ್ಷಿಸುವಂತಿಲ್ಲ. ಈ ಒಂದು ವಿಚಾರ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಬಹಳ ನಿರಾಸೆಯಾಗಿದೆ. ಇನ್ನು ಇಡೀ ದೇಶ ಕಾಯ್ತಿರೋ ಸಿನಿಮಾ ಟಾಕ್ಸಿಕ್. ರಾಕಿ ಬಾಯ್ ಯಶ್ ಮತ್ತು ಗೀತು ಮೋಹನ್ ದಾಸ್ ಕಾಂಬಿನೇಷನ್ನ ಈ ಸಿನಿಮಾ 2026 ಮಾರ್ಚ್ ತಿಂಗಳಲ್ಲಿ, ಅಂದ್ರೆ ಇದೇ ತಿಂಗಳಲ್ಲಿ ರಿಲೀಸ್ ಆಗಬೇಕಿತ್ತು. ಆದ್ರೆ ಈಗ ಸಿಗುತ್ತಿರೋ ಮಾಹಿತಿ ಪ್ರಕಾರ ಸಿನಿಮಾ ಮುಂದೂಡಲ್ಪಟ್ಟಿದೆ. ಮುಂದೂಡಿಕೆ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದ್ರೆ ನಮ್ಮ ಸಪ್ತಾಶ್ವ ಯೂಟ್ಯೂಬ್ ಚಾನೆಲ್ ಅಲ್ಲಿ ಟಾಕ್ಸಿಕ್ ಸಿನಿಮಾದ ಫುಲ್ ಸೆಗ್ಮೆಂಟ್ ಮಾಡಿದ್ದೇವೆ, ನೋಡಿ. ಇನ್ನು ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾ. ಇಲ್ಲಿ ಸೆಟ್ ಹಾಕೋದ್ರಿಂದ ಹಿಡಿದು ಕಾಸ್ಟಿಂಗ್ ವರೆಗೂ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತ ಎಷ್ಟು ನಿರ್ಧರಿಸಿದ್ದಾರೆ. ಕ್ವಾಲಿಟಿ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳದ ಕಾರಣ ಶೂಟಿಂಗ್ ಸ್ವಲ್ಪ ತಡವಾಗ್ತಿದೆ. ಹಾಗಾಗಿ ಅಭಿಮಾನಿಗಳು ಸ್ವಲ್ಪ ಜಾಸ್ತಿನೇ ಕಾಯಬೇಕಾಗುತ್ತೆ. ಹಾಗೆಯೇ KD ಮತ್ತು ಜನನಾಯಕನ್ ಸಿನಿಮಾ ಯಾಕೆ ವಿಳಂಬವಾಗ್ತಿದೆ? ಇದರ ಡೀಟೇಲ್ಸ್ ಇಲ್ಲಿದೆ, ನೋಡಿ. ಇನ್ನು ಧ್ರುವ ಸರ್ಜಾ ಮತ್ತು ಪ್ರೇಮ್ ಅವರ KD ದಿ ಡೆವಿಲ್ ಈ ಸಿನಿಮಾ ಆಲ್ಮೋಸ್ಟ್ ಮುಗಿಸುವ ಹಂತದಲ್ಲಿದ್ದರೂ ಪೋಸ್ಟ್ ಪೋನ್ ಸುದ್ದಿಯಲ್ಲಿದೆ. ಕಾರಣ ಇಷ್ಟೇ, ವಿಜುವಲ್ ಎಫೆಕ್ಟ್. 70ರ ದಶಕದ ಬೆಂಗಳೂರನ್ನ ಸೃಷ್ಟಿಸೋದು ಸುಲಭದ ಮಾತಲ್ಲ. ಇನ್ನು ಜನನಾಯಕನ್ ಸಿನಿಮಾ ಕೂಡ ಅಷ್ಟೇ. ವಿಜಯ್ ಸೇತುಪತಿ ಅವರ ಡೇಟ್ಸ್ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ಸದ್ಯಕ್ಕೆ ಬಿಡುಗಡೆ ದಿನಾಂಕ ದೂರ ಹೋಗಿದೆ. KVN ಸಂಸ್ಥೆ ಉತ್ತಮ ಸಿನಿಮಾ ನೀಡೋಣ, ಲೇಟ್ ಆದ್ರೂ ಪರವಾಗಿಲ್ಲ ಅನ್ನೋ ಪ್ಲಾನ್ ನಲ್ಲಿದೆ. ಒಂದು ಸಂಸ್ಥೆಯ 4 ದೊಡ್ಡ ಸಿನಿಮಾಗಳು ಹೀಗೆ ಏಕಕಾಲಕ್ಕೆ ತಡವಾಗ್ತಿರೋದು ಸ್ಯಾಂಡಲ್ವುಡ್ ಮಾರ್ಕೆಟ್ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ ಅನ್ನೋದು ನಿಜ. ಆದರೆ ನೆನಪಿಡಿ, ದೊಡ್ಡ ಸಿನಿಮಾಗಳು ತಯಾರಾಗೋಕೆ ಸಮಯ ಬೇಕು. KGF ಕೂಡ ಹೀಗೆ ವಿಳಂಬವಾಗಿತ್ತು. ರಿಸಲ್ಟ್ ಏನಾಯ್ತು ಅಂತ ನಮಗೆ ಗೊತ್ತು. KVN ಪ್ರೊಡಕ್ಷನ್ ಸದ್ಯಕ್ಕೆ ಈ ಎಲ್ಲ ಅಡೆತಡೆಗಳನ್ನ ಮೀರಿ ನಿಲ್ಲೋಕೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಸಿನಿಮಾ ಅಪ್ಡೇಟ್ಸ್. ಸಿನಿಮಾ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ದರ್ಶನ್ ಅವರ ಸಿನಿಮಾ ಬಗ್ಗೆ ನಿಮಗೇನನ್ಸುತ್ತೆ? ಟಾಕ್ಸಿಕ್ ಸಿನಿಮಾಗೆ ಕಾಯ್ತಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ಸಿನಿಮಾ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.